ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ
ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಜನಸ್ನೇಹಿ ವ್ಯವಸ್ಥೆ, ತ್ವರಿತ ನಾಗರಿಕ ಸೇವೆ, ವೃತ್ತಿಪರತೆ ಹಾಗೂ ಆಡಳಿತದಲ್ಲಿ ಗುಣಮಟ್ಟ ಸೇರಿದಂತೆ ಹಲವಾರು ವಿಭಾಗಗಳಲ್ಲಿ ಪೊಲೀಸ್ ಕಮಿಷನರೇಟ್ ಆಮೂಲಾಗ್ರ ಸುಧಾರಣೆ ಹೊಂದಿದೆ. ಎಲ್ಲ ಮಾನದಂಡಗಳನ್ನು ಪರಿಗಣಿಸಿ ಅಂತಾರಾಷ್ಟ್ರೀಯ ISO ಪ್ರಶಸ್ತಿ ಲಭಿಸಿದ್ದು ಕಲಬುರಗಿ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಇದಕ್ಕೆ ಕಾರಣರಾಗಿರುವ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೆ ಅಭಿನಂದನೆಗಳು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟರು. ಕಲಬುರಗಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಪೊಲೀಸ್ ಕಮಿಷನರ್ ಅವರಿಗೆ ಸಾಂಕೇತಿಕವಾಗಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಪೊಲೀಸ್ ಆಯುಕ್ತಾಲಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಆದ್ರೆ ಜನರಿಂದ ಹೊಗಳಿಕೆಯ ಪ್ರಶಸ್ತಿ ಪಡೆಯುವಲ್ಲಿ ಪೊಲೀಸರು ತಮ್ಮಷ್ಟು ಜನಸ್ನೇಹಿ ಆದಾಗ ಮಾತ್ರ ಪೊಲೀಸರಿಗೆ ಜನರ ಸರ್ಟಿಫಿಕೇಟ್ ಸಿಗಲಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿ ಶ್ರಮಿಸಬೇಕು ಎಂದು ಪೊಲೀಸರಿಗೆ ಸಲಹೆ ನೀಡಿದರು. That mandate itself is 21 days. 21 days is too long. Yes, sir. Now we are processing some. The applicants will be out of record. Now average time has come down to 10 last year. We have brought it to 10 days. ಈ ಸಂದರ್ಭದಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಶಾಸಕರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇ ಗುತ್ತೇದಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಾಜಾರ್ ಅಲಂ ಖಾನ್, ಜಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರ್ವಾಳ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಮ್, ಜಿಲ್ಲಾ ಪಂಚಾಯತ್ ಸಿಒ ಬಮರ್ ಸಿಂಗ್ ಮೀನಾ, ಎಸ್ಪಿ ಅಡೂರು ಶ್ರೀನಿವಾಸಲು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಜನವರಿ 12ರಂದು ಸಿಎಂ ಸಿದ್ದರಾಮಯ್ಯ ಅವರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಸೇಡಂ ಮತಕ್ಷೇತ್ರದ ಎಡ್ರಾಮಿ ಹಾಗೂ ಸೇಡಂ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ನೆರವೇರಿಸಿ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಆದರೆ ಯಾವ ಇಲಾಖೆಯಿಂದ ಎಷ್ಟು ಅನುದಾನ, ಯಾವ ಕಾಮಗಾರಿ ಮಾಡಲಾಗುತ್ತಿದೆ ಎಂದು ಇನ್ನೂವರೆಗೂ ತಿಳಿಸಿಲ್ಲ. ಆದ ಕಾರಣ ಕಾಮಗಾರಿಯ ವಿವರ, ಅನುದಾನದ ವಿವರ ಕಲಬುರಗಿ ಜಿಲ್ಲೆಯ ಜನರಿಗೆ ತಿಳಿಸಬೇಕು ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಜನವರಿ 12ರಂದು ಜಿಲ್ಲೆಗೆ ಭೇಟಿ ನೀಡಲಿದ್ದು ಜೇವರ್ಗಿ ಮತಕ್ಷೇತ್ರದ ಎಡ್ರಾಮಿಯಲ್ಲಿ 867.49 ಕೋಟಿ ರೂಪಾಯಿ ವೆಚ್ಚದ 83 ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಗೂ 38.37 ಕೋಟಿ ರೂಪಾಯಿ ವೆಚ್ಚದ 17 ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸೇಡಂ ಪಟ್ಟಣದಲ್ಲಿ 579
$119.68 ಕೋಟಿ ರೂಪಾಯಿ ವೆಚ್ಚದ 292 ಯೋಜನೆಗಳಿಗೆ ಅಡಿಗಲ್ಲು ಹಾಗೂ 110.35 ಪೂರ್ಣಗೊಂಡ 76 ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ. ಈ ಎರಡು ಕಡೆಗಳಲ್ಲಿ ಒಟ್ಟು 1,595.91 ಕೋಟಿ ರೂಪಾಯಿ ವೆಚ್ಚದ 467 ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದಾರೆ. ಆದ್ರೆ 467 ಕಾಮಗಾರಿಗಳ ವಿವರ ಇಲ್ಲಿಯವರೆಗೂ ಬಹಿರಂಗಪಡಿಸಿಲ್ಲ. ಇದು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ದೃಷ್ಟಿಕೋನದಿಂದ ಗಿಮಿಕ್ ಮಾಡಲಾಗುತ್ತಿದೆ ಹೊರತು ಅಭಿವೃದ್ಧಿ ಕಾಮಗಾರಿಗೆ ಮಾಡುತ್ತಿಲ್ಲ ಎಂಬ ಸಂಶಯ ನಮಗಿದೆ. ಯಾಕೆ ಅಂದ್ರೆ ಹಿಂದೆ ಅಡಿಗಲ್ಲು ಮಾಡಿರುವ ಕೋಟ್ಯಾಂತರ ರೂಪಾಯಿ ಹಣದ ಕಾಮಗಾರಿಗಳು ಇನ್ನೂ ಪ್ರಾರಂಭವಾಗಿಲ್ಲ. ಇನ್ನೂ ಕೆಲವು ಕಡೆಗಳಲ್ಲಿ ಕಾಮಗಾರಿ ಆದ್ರೂ ಗುತ್ತಿಗೆದಾರರಿಗೆ ಹಣ ಪಾವತಿಸುತ್ತಿಲ್ಲ. ಗ್ಯಾರಂಟಿ ಭರದಲ್ಲಿ ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ಇವರು ಅಭಿವೃದ್ಧಿ ಹೆಸರಿನಲ್ಲಿ ಅಡಿಗಲ್ಲುಗಳಿಗೆ ಸೀಮಿತವಾಗಿದ್ದು ಜನವರಿ 12ರಂದು ಸಿಎಂ ಕಾರ್ಯಕ್ರಮ ಕೂಡ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ದೃಷ್ಟಿಯಿಂದ ಗಿಮಿಕ್ ಎಂದು ಆರೋಪಿಸಿದರು. ನಾಳೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಗೆ. ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲು ಬರ್ತಾ ಇದ್ದಾರೆ ಅಂಥೇಳಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಪತ್ರಿಕಾ ಘೋಷಣೆ ಮಾಡಿದ್ದು ಕೆಲವೊಂದು ವಿಚಾರಗಳನ್ನು ಇನ್ನೂ ಕೂಡ ಜನರಿಗೆ ಸ್ಪಷ್ಟೀಕರಣ ಆಗಿಲ್ಲ. ಯಾಕಂದರೆ ವಿವಿಧ ಕಾಮಗಾರಿಗಳಂದರೆ ಉಸ್ತುವಾರಿ ಮಂತ್ರಿಗಳು ಯಾವ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ, ಯಾವ ಇಲಾಖೆಗಳಿಂದ ಉದ್ಘಾಟನೆ ಮಾಡ್ತಾರೆ ಎಂಬುದು ವಿಚಾರ ಇವತ್ತು ನಮಗೆ ಯಾರಿಗೂ ಕೂಡ ತಿಳಿಯೋದು. ಆದ ಕಾರಣ ಭಾಳಷ್ಟು ವಿಚಾರಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಲು ಜನತಾದಳ ಪಕ್ಷದ ವತಿಯಿಂದ ನಮ್ಮ ತಂಡ ಕೆಲವೊಂದು ಸವಾಲುಗಳನ್ನು ಅವರನ್ನು ತಮ್ಮ ಮೂಲಕ ಕೇಳಲು ಬಯಸಕ್ಕೆ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಭಾಗವಹಿಸ್ತೀವಿ. ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಏನು ಮಾತು ಕೊಟ್ಟಿರೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೂ ಕೂಡ ಅದು ಪೂರ ರೈತರಿಗೆ ತಲುಪಲು ಸಾಧ್ಯವಾಗಿಲ್ಲ. ಮತ್ತು ನೀರಾವರಿ ಕಾಮಗಾರಿಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಉದ್ಘಾಟನೆ ಸಮಾರಂಭಗಳು ಆಗಬೇಕಾಗಿತ್ತು. ಆದರೆ ಸಣ್ಣ ಸಣ್ಣ ಕಾಮಗಾರಿಗಳನ್ನು ಹಿಂದೆನೂ ಕೂಡ ಏನೋ ಶಂಕುಸ್ಥಾಪನೆ ಮಾಡಿದ್ದಾರೆ, ಟೆಂಡರ್ ಕರೆದಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವ ಕಾಮಗಾರಿಗಳನ್ನು ಚಾಲನೆಯಲ್ಲಿಲ್ಲ. ಕಾರಣ ಕಾಂಟ್ರಾಕ್ಟರ್ಗಳಿಗೆ ಯಾವುದೇ ರೀತಿಯಿಂದ ಕೂಡ ಇನ್ನೂ ಹಳೆಯನೇ ಬಿಲ್ಲನ್ನು ಯಾವುದೇ ರೀತಿಯಿಂದ ಅವರಿಗೆ ತಲುಪಿಲ್ಲ ಅಂತೇಳಿ ಭಾಳಷ್ಟು ಜನ ಕಾಂಟ್ರಾಕ್ಟರ್ಗಳು ಅಸಮಾಧಾನದಿಂದ ಟೆಂಡ್ರಿಗೆ ಪಾರ್ಟಿಸಿಪೇಟನ್ನು ಕೂಡ ಮಾಡದೆ ಕಾರಣಕ್ಕಾಗಿ ಇವತ್ತು ಹಿಂದೇಟಾಗ್ತಾ ಇದ್ದಾರೆ. ಇವೆಲ್ಲ ಟೆಂಡರ್ಗಳನ್ನು ಕರೆಯೋದು ಏನು ಜನರಿಗೆ ಸುಮ್ಮನೆ ತೋರಿಕೆಗೋಸ್ಕರವಾಗಿ ತಾವು ಟೆಂಡರ್ಗಳನ್ನು ಕರಿತಾ ಇದ್ರಿ ಅಥವಾ ಏನು ಈ ಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಮುಂದಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಕೇವಲ 1500 ಕೋಟಿ 1400 ಕೋಟಿ ಕಾಮಗಾರಿಗಳನ್ನು ನಾನು ಉದ್ಘಾಟನೆ ಮತ್ತು ಕಂಪ್ಲೀಟ್ ಆಗಿರೋನು ಉದ್ಘಾಟನೆ ಮಾಡಲು ಬಂದಿದ್ದೀನಿ ಅಂತೇಳಿ ಏನು ಇಲ್ಲಿನ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಿಂದ ಕೂಡ ಕಲಬುರಗಿ ಜಿಲ್ಲೆ ಇವತ್ತು ಸುಖವಾದಂಥ ದಿನಗಳನ್ನು ಕಾಣ್ತಾ ಇಲ್ಲ. ಹೆಸರು ಉದ್ದು ಸೋಯಾಬೀನು ಬೆಳೆದಂಥ ರೈತರಿಗೂ ಕೂಡ ಇವತ್ತು 20% ಇನ್ನೂ ಕೂಡ ರೈತರು APMC ಯಾರ್ಡ್ಗಳಲ್ಲಿ ಅವರು ಬೆಳೆದಂಥ ಬೆಳೆ ಒಯ್ದರು. ಇದು ಭಾಳಷ್ಟು ಡ್ಯಾಮೇಜ್ ಆಗಿದೆ ಅಂಥೇಳಿ ಅವ್ರಿಗೆ ತಿರಸ್ಕಾರನ ಮಾಡಿ ಇವತ್ತು ರೈತರು ಪರದಾಟ ಮಾಡಿ ನಿನ್ನೆ ಕೂಡ ಸಚಿವರು ಎದುರುಗಡೆ ಹೋರಾಟ ಮಾಡಿದ್ದು ತಾವು ನೋಡಿದ್ದೀರಿ. ಇವೆಲ್ಲ ವಿಚಾರಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನದಲ್ಲಿಟ್ಟುಕೊಂಡು ನಮ್ಮ ಜನರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮೊದಲು ಮಾಡಬೇಕಂತ ನಾವು ಆಗ್ರಹಿಸ್ತೀವಿ. ಅದ್ರ ಜೊತೆಯಾಗಿ ಇವತ್ತು ಏನು ತೊಗರಿ ಬೆಲೆ ಕೇವಲ 8,000 ರೂಪಾಯಿ ಏನು ಟನ್ನಿಗೆ ಕ್ವಿಂಟಲಿಗೆ ಸಿಗ್ತಾ ಇದೆ, ಅದು ರಾಜ್ಯ ಸರ್ಕಾರ ವತಿಯಿಂದ 1,000 ಆದರೂ ಅದಕ್ಕೆ ಜಾಸ್ತಿ ಮಾಡಿ ಅವ್ರ ಕಡೆಯಿಂದ, ಯಾಕೆಂದರೆ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗದ ರೈತರಿಗೆ ಇವತ್ತು ಕಣ್ಣೀರು ಒರೆಸೋಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ತಾವು ಮಾಡಬೇಕಂತೇಳಿ ನಾವು ಆಗ್ರಹಿಸ್ತೀವಿ. ಮತ್ತು ಭಾಳಷ್ಟು ಜನವರಿ 15 ಮತ್ತು 16ರಂದು ಸಾವಳಗಿ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಾವಳಗಿಯ ಶ್ರೀ
ಶಿವಲಿಂಗೇಶ್ವರ ಮಠದ ಭಕ್ತರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಐತಿಹಾಸಿಕ ಪರಂಪರೆಗೆ ಪಾತ್ರರಾಗಿರುವ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪ್ರಸಿದ್ಧ ಪಡೆದ ಸಾವಳಗಿಯ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಮಠದ ಪೀಠಾಧಿಪತಿಗಳಾದ ಶ್ರೀ ಮ.ನಿ.ಪ್ರ ಸ್ವರೂಪಿ ಗುರುನಾಥ ಮಹಾಸ್ವಾಮಿಗಳ ಘನಾಧ್ಯಕ್ಷತೆಯಲ್ಲಿ ಜನವರಿ 15ರಂದು ಮತ್ತು ಜನವರಿ 16ರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಮಕರ ಸಂಕ್ರಮಣ ಮತ್ತು ಸಾವಳಗಿ ಗ್ರಾಮದಲ್ಲಿ ಪಾದಯಾತ್ರೆ ಜಾತ್ರಾ ಮಹೋತ್ಸವ ಜರುಗಲಿದೆ. ಅಂದು ರೈತರು ಬೆಳೆದಂತಹ ದವಸ ಧಾನ್ಯಗಳು, ಜೋಳದ ಸೀತನಿ ಬೆಳೆಸಿ ಬಡಿಯುವುದರೊಂದಿಗೆ ಚಾಲನೆ ನೀಡಿ ಎಲ್ಲಾ ಗ್ರಾಮದವರು ಸಿಹಿ ಹಂಚಿಕೊಳ್ಳಲಿದ್ದಾರೆ. ತದನಂತರ ಜನವರಿ 16ರಂದು ಬೆಳಗಿನ ಜಾವ 1 ಗಂಟೆ ಸುಮಾರಿಗೆ ಮಠದ ಪೀಠಾಧಿಪತಿಗಳಾದ ಶ್ರೀ ಗುರುನಾಥ ಮಹಾಸ್ವಾಮಿಗಳು ಪಾದಯಾತ್ರೆಯೊಂದಿಗೆ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಬಾಜಾ ಭಜಂತ್ರಿಯೊಂದಿಗೆ ಮೆರವಣಿಗೆಯೊಂದಿಗೆ ಆಗಮಿಸಿ ಪಲ್ಲಕ್ಕಿ ಉತ್ಸವದಲ್ಲಿ ಆರೂಢರಾಗಿ ಗ್ರಾಮದ ಎಲ್ಲಾ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಸಾಗುತ್ತಾ ಎಲ್ಲಾ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಲಿದ್ದಾರೆ ಎಂದರು. ಬಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದಿನಾಂಕ 15 ಮತ್ತು 16ನೇ ತಾರೀಕದಂದು ನಡೆಯುವುದರಿಂದ ಜನಗಳಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕಲಬುರಗಿ ತಾಲೂಕಿನ ಕಲ್ಯಾಣ ನಾಡಿನ ಜಗದ್ಗುರು ಶ್ರೀ ಶಿವಲಿಂಗೇಶ್ವರರ ಸಾವಳಗಿ ಬಿಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪಾತ್ರವಾಗಿರುವಂಥ ದೇವಸ್ಥಾನ ಯಾವುದಾದ್ರೂ ಅಂದರೆ ಅದು ಸಾವಳಗಿ ಶಿವಲಿಂಗೇಶ್ವರರು ಅಂತ ನಾವು ಹೇಳ್ತೀವಿ. ಶ್ರೀ ಶಿವಲಿಂಗೇಶ್ವರರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಮ.ನಿ.ಪ್ರ ಸ್ವರೂಪಿಗಳಾದಂಥ ಗುರುನಾಥ ಮಹಾಸ್ವಾಮಿಗಳವರ ಘನ ನೇತೃತ್ವದಲ್ಲಿ ದಿನಾಂಕ 15/1/2026ರಂದು ಶ್ರೀಮಠದಿಂದ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಒಂದು ಐತಿಹಾಸಿಕ ಪರಂಪರೆ ಮೆರೆದಂತಹ ಶ್ರೀ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಮಠದಿಂದ ಆಗಮನಿಸಿ 7 ಗಂಟೆಯ ರಾತ್ರಿ 7 ಗಂಟೆಯಂದು ಎಲ್ಲ ರೈತರು ಬೆಳೆದಂಥ ದವಸ ಧಾನ್ಯಗಳು ಮತ್ತು ಈ ಜೋಳದ ಸೀತನಿಯ ಬಡಿಯುವುದರ ಮುಖಾಂತರವಾಗಿ ಒಂದು ಸಂಕ್ರಮಣ ಹಬ್ಬಕ್ಕೆ ಚಾಲನೆ ದೊರೆತು ಎಲ್ಲ ಗ್ರಾಮದವರು ತಮ್ಮ ದ್ವೇಷ ಮನೋಭಾವನೆಯನ್ನು ಮರೆತು ಆ ಸಂದರ್ಭದಲ್ಲಿ ಕುಸರಳ ಜೊತೆಗೆ ಸಿಹಿ ಹಂಚಿಕೊಂಡು ಜಾತ್ರೆ ಪ್ರಾರಂಭಿಸಲಾಗುವುದು. ತದಾದ ನಂತರ ಬಸವಣ್ಣಪ್ಪ ದೇವಸ್ಥಾನದಲ್ಲಿ ರಾತ್ರಿ 8 ಗಂಟೆಯ ನಂತರ ಭಜನೆ ಮತ್ತು ಗೀಗಿ ಪದಗಳ ಮುಖಾಂತರವಾಗಿ ಇಡೀ ರಾತ್ರಿವೆಲ್ಲ ಜಾಗರಣೆ ಕಾರ್ಯಕ್ರಮ ನಡೆಯುವುದು. ನಂತರ ದಿನಾಂಕ 16/1/2026ರಂದು ಬೆಳಗಿನ ಜಾವದಲ್ಲಿ 1 ಗಂಟೆಗೆ ಸುಮಾರು ಶ್ರೀಮಠದಿಂದ ಪೀಠಾಧಿಪತಿಗಳಂಥ ಗುರುನಾಥ ಮಹಾಸ್ವಾಮಿಗಳು ಮಠದಿಂದ ಮತ್ತೆ ಬಸವಣ್ಣಪ್ಪ ದೇವಸ್ಥಾನಕ್ಕೆ ಆಗಮನಿಸಿ ತದಾದ ನಂತರ ಸುಮಾರು ಸಹಸ್ರಾರು 25 ಜನಕ್ಕಿಂತ ಹೆಚ್ಚು ಪುರಂದರ ಆಡದ ಜೊತೆಗೇ ಶ್ರೀ ಬಸವಣ್ಣಪ್ಪ ದೇವಸ್ಥಾನದಿಂದ ಗ್ರಾಮದ ರಾಜ್ಯ ಬೀದಿಯಲ್ಲಿ ಪಲ್ಲಕ್ಕಿ ಉತ್ಸವದೊಂದಿಗೆ ಒಂದು ಮೆರವಣಿಗೆ ನಡೀತಾ ಇರ್ತದೆ. ಅಫ್ಜಲ್ಪುರ ತಾಲೂಕಿನ ಗಾಳನೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರರ ಹಿರೇಮಠದ 15ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಧರ್ಮಸಭೆ ಹಾಗೂ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸುಲಫಲ ಮಠದ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿ ತಿಳಿಸಿದರು. ಅಫ್ಜಲ್ಪುರ ತಾಲೂಕಿನ ಗಾಳನೂರು ಗ್ರಾಮದ ಶ್ರೀ ಗುರು ಸಿದ್ದರಾಮೇಶ್ವರ ಹಿರೇಮಠದ 15ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಧರ್ಮಸಭೆ ಹಾಗೂ ಜನವರಿ 14ರಂದು ಶ್ರೀ ಗುರು ಸಿದ್ದರಾಮೇಶ್ವರರ ಭವ್ಯ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಶ್ರೀ ಮ.ನಿ.ಪ್ರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ನೇತೃತ್ವ ವಹಿಸಲಿದ್ದಾರೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಶಾಸಕರಾದ ಎಂವೈ ಪಾಟೀಲ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದರು. 500 ವರ್ಷದ ಇತಿಹಾಸವುಳ್ಳ ಮಠ. ಆ ಮಠಕ್ಕೆ ತನ್ನದೇ ಆದ ಪ್ರಾಚೀನತೆ ಇದೆ. ಆ ಮಠ ಕೆಲವು ಕಾಲಾಂತರವಾಗಿ ಶಿಥಿಲಗೊಂಡಿತ್ತು ಮತ್ತು ಮುಳುಗಡೆ ಆಗಿತ್ತು. ಊರು ಮುಳುಗಡೆ ಆದಾಗ ಹೊಸ ಮಠ ಸ್ಥಾಪನೆ ಮಾಡಬೇಕಂತ 14 ವರ್ಷಗಳ ಹಿಂದೆ ಧರ್ಮಸಿಂಗ್ ಖರ್ಗೆಯವರು ಸನ್ಮಾನ್ಯ ರೈಲ್ವೆ ಮಂತ್ರಿ ಇದ್ದಾಗ ಧರ್ಮಸಿಂಗ, ಕಮರುಲ್ ಇಸ್ಲಾಂ ಧರ್ಮಸಿಂಗ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆಯವರು
ಮಾಲಿಕೆಯ ಗುತ್ತೇದಾರ ಎಂ.ಐ. ಪಾಟೀಲ್ ಬಂದು ಉದ್ಘಾಟನೆ ಮಾಡಿದರು. ಅಂದು ನಡೆಕೊಂಡು ಮತ್ತೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಯಿತು. 14, 13 ಮತ್ತು 14 ಜಾತ್ರಾ ಮಹೋತ್ಸವ ಶಿವನೆನವಿನಲ್ಲಿ ಧರ್ಮಸಭೆ, ಭವ್ಯ ರಥೋತ್ಸವ. ದಿನಾಂಕ 13ರಂದು ಸಾಯಂಕಾಲ 8 ಗಂಟೆಗೆ ಧರ್ಮಗುರು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಿಡಮಾಮಿಡಿ ಸಂಸ್ಥಾನ ಮಠ ಬೆಂಗಳೂರು ಅವರ ಸಾನ್ನಿಧ್ಯದಲ್ಲಿ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಸೊನ್ನ, ಅಧ್ಯಕ್ಷತೆಯನ್ನು ದತ್ತಾತ್ರೇಯ ಪಾಟೀಲ್ ರೇವೂರು, ಕೇದಾರಲಿಂಗಯ್ಯ ಹಿರೇಮಠ್, ಅಮರನಾಥ್ ಪಾಟೀಲ್ ವಿಧಾನ ಪರಿಷತ್ ಮಾಜಿ ಸದಸ್ಯರು, ದೇವೇಂದ್ರಪ್ಪ ಗೌಡ ಗೌಡಗೇರ ಹಾಗೂ ಜಯತೀರ್ಥ ಪಾಟೀಲ್ ವಿಶೇಷ ಸನ್ಮಾನಿತರು, ಅರುಣಕುಮಾರ್ ಎಂ.ಐ. ಪಾಟೀಲ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕಲಬುರಗಿ, ಪ್ರವೀಣ್ ಪಾಟೀಲ್ ಹರವಾಳ್ ಅಧ್ಯಕ್ಷರು ಜೆಸ್ಕಾಂ ವಿದ್ಯುತ್ ಶಕ್ತಿ ಸರಬರಾಜು ನಿಮಿತ್ತ ಗುಲ್ಬರ್ಗ ಹಾಗೂ ಬಾಬು ಹೊನ್ನಾನಾಯಕ್ ಕಾಡಾ ಅಧ್ಯಕ್ಷರು. ಇವರಿಗೆ ವಿಶೇಷ ಸನ್ಮಾನ. ಬಾಬುರಾವ್ ಯಡ್ರಾಮಿ ಹಾಗೂ ರಾಜ್ಕುಮಾರ್ ಉದ್ನೂರು ಇವರಿಗೆ ವಿಶೇಷ ಸನ್ಮಾನ. ದಿನಾಂಕ 14ರಂದು ರಥೋತ್ಸವ ಸಮಾರಂಭ. ಮತ್ತೆ ಸಾನ್ನಿಧ್ಯ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳು, ನಿಡಮಾಮಿಡಿ ಸಂಸ್ಥಾನ ಮಠ ಗೂಳೂರು, ನೇತೃತ್ವವನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ನೆಲೋಗಿ. ರಥೋತ್ಸವಕ್ಕೆ ಚಾಲನೆ ತಿಪ್ಪಣ್ಣಪ್ಪ ಕಮುಕನೂರು, ಅಧ್ಯಕ್ಷತೆ ಎಂ.ಐ. ಪಾಟೀಲ್ ಶಾಸಕರು ಅಫ್ಜಲ್ಪುರ್, ಮುಖ್ಯ ಅತಿಥಿಗಳು ಅಲ್ಲಮಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರ ಹಾಗೂ ಬಿ.ಜಿ. ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ಶಶಿಲ್ ನಮೋಶಿ ವಿಧಾನ ಪರಿಷತ್ ಸದಸ್ಯರು, ರಾಜು ಭೀಮಳ್ಳಿ, ಶರಣು ಮೋದಿ ವೀರಶೈವ ಸಮಾಜ ಅಧ್ಯಕ್ಷರು, ಎಸ್.ವೈ. ಪಾಟೀಲ್. ಜನವರಿ 15ರಂದು ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಬೆಹನ್ ಕುಮಾರಿ ಮಾಯಾವತಿಜಿ ಅವರ 70ನೇ ಜನ್ಮದಿನವನ್ನು ಇಡೀ ಭಾರತದಾದ್ಯಂತ ಜನಕಲ್ಯಾಣ ಆರ್ಥಿಕ ಸಹಯೋಗ ದಿನ ಎಂದು ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಬಹುಜನ ಸಮಾಜ ಪಾರ್ಟಿಯ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಶಿವಯೋಗಿ ಹೆಡ್ಡಲ್ಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ, ಬೀದರ್, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಕಾರ್ಯಕರ್ತರಿಂದ ಜನವರಿ 15ರಂದು ಕಲಬುರಗಿ ನಗರದ ಜಗತ್ ವೃತ್ತದ ಆವರಣದಲ್ಲಿ ಬೆಹನ್ ಕುಮಾರಿ ಮಾಯಾವತಿಜಿ ಅವರ 70ನೇ ಜನ್ಮದಿನವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ. ಅಂದಿನ ದಿನ ರಾಜ್ಯದ ಬಹುಜನ ಸಮಾಜದ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಂ. ಕೃಷ್ಣಮೂರ್ತಿಜಿ ಮತ್ತು ರಾಜ್ಯ ಸಂಯೋಜಕರು ಮತ್ತು ಕಲಬುರಗಿ ವಲಯದ ಉಸ್ತುವಾರಿಯಾದ ಎಲ್.ಆರ್. ಬೋಸೆಜಿ ಮತ್ತು ರಾಜ್ಯ ಪದಾಧಿಕಾರಿ ಕಾರ್ಯದರ್ಶಿಗಳಾದ ಕಲಬುರಗಿ ಜಿಲ್ಲೆಯ ಡಾಕ್ಟರ್ ಅನಿಲ್ ಬೆಂಗಳಿ, ತಿಪ್ಪಣ್ಣ ಕಿನ್ನೂರ್, ಮೈಲಾರಿ ಶೆಳಗಿ, ಹುಚ್ಚೇಶ್ವರ ವಠಾರೆ ಮತ್ತು ಬೀದರ್ದಿಂದ ಜ್ಞಾನೇಶ್ವರ ಶಿಂಗಾರಿ ಮತ್ತು ಅಶೋಕ್ ಮಂಠಾಳೆ ಹಾಗೂ ರಾಜ್ಯ ಕಾರ್ಯದರ್ಶಿಗಳು ಮತ್ತು ರಾಯಚೂರಿನಿಂದ ಬಸವರಾಜ ಭಂಡಾರಿ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಆಗಮಿಸಲಿದ್ದಾರೆ ಎಂದು ಪಾರ್ಟಿ ವತಿಯಿಂದ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಇದೇ ತಿಂಗಳು ದಿನಾಂಕ 15/1/2026ರಂದು ಬಹುಜನರ ಸಮಾಜದ ಆಶಾಕಿರಣ ಹಾಗೂ ಭವಿಷ್ಯದ ಮುಂದಿನ ಪ್ರಧಾನಿ ಮಂತ್ರಿ ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಬೆಹನ್ ಕುಮಾರಿ ಮಾಯಾವತಿಜಿಯವರ 70ನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಹುಟ್ಟುಹಬ್ಬವನ್ನು ಜನಕಲ್ಯಾಣ ಆರ್ಥಿಕ ಸಹಯೋಗ ಅಂತೇಳಿ ಇಡೀ ದೇಶಾದ್ಯಂತ ಮಾಡ್ತಾಯಿದೆ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಮತಕ್ಷೇತ್ರಕ್ಕೆ ತಿರುಗಾಡಿ ನಾವು ರೈತರಿಂದ ಮತ್ತು ಕಾರ್ಮಿಕರಿಂದ ಮತ್ತು ದಿನ ಏನು ಅಂಗಡಿಗಳ ಮುಂಗಟ್ಟುಗಳ ಏನೇನಂತ ಅಂಥ ಎಲ್ಲ ಅಂಗಡಿ ಮುಂಗಟ್ಟುಗಳಿಂದ ಬೆಹನ್ ಕುಮಾರಿ ಮಾಯಾವತಿಜಿಯವರ ಹುಟ್ಟುಹಬ್ಬಕ್ಕೆ ಆರ್ಥಿಕ ಸಹಯೋಗ ದಿನ ಅಂತೇನಪ್ಪ ನಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಹತ್ತಿರ ಜಗತ್ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಈ ಸಭೆಗೆ ನಮ್ಮ
ಬಹುಜನ ಸಮಾಜ ಪಕ್ಷದ ರಾಷ್ಟ್ರದ ಕೇಂದ್ರೀಯ ಉಸ್ತುವಾರಿಗಳು ಮತ್ತು ರಾಜ್ಯ ಉಸ್ತುವಾರಿಗಳಾಗಿರ್ತಕ್ಕಂಥ ದಿನೇಶ್ ಗೌತಮ್ಜಿಯವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಮುಖ್ಯ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಕೃಷ್ಣಮೂರ್ತಿ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ವಲಯದ ಉಸ್ತುವಾರಿಗಳಾಗಿರ್ತಕ್ಕಂಥ ಎಲ್ಲರ ಬಸ್ಲೆ ಸರ್ ಅವರು ಮತ್ತು ಜನವರಿ 14ರಂದು ಮಕರ ಜ್ಯೋತಿ ಅಂಗವಾಗಿ ತಾವರಗೆರೆದ ಪೂಜ್ಯ ಶ್ರೀ 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 ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ 229ನೇ ಪಡಿ ಪೂಜೆ, ಸಹಸ್ರಾರು ದೀಪೋತ್ಸವ, ಧರ್ಮಸಭೆ ಹಾಗೂ ಸಿದ್ಧಾರೂಢ ಶ್ರೀ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಭಕ್ತರಾದ ಶಂಭುಲಿಂಗಯ್ಯ ಮಠಪತಿ ತಿಳಿಸಿದರು. ಕಲಬುರಗಿ ತಾಲೂಕಿನ ತಾವರಗೆರೆದ ಪೂಜ್ಯ ಶ್ರೀ 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 ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠದಲ್ಲಿ ಮಕರ ಜ್ಯೋತಿ ಅಂಗವಾಗಿ ಜನವರಿ 14ರಂದು ಬೆಳಗ್ಗೆ 4:30 ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಹಾಗೂ ಇರುಮುಡಿ ಪೂಜೆ ಕಾರ್ಯಕ್ರಮ ಜರುಗಲಿದೆ ಮತ್ತು ಶ್ರೀ ಶನೀಶ್ವರ ತೈಲಾಭಿಷೇಕ, ಪ್ರತ್ಯಂಗಿರ ದೇವಿಗೆ ಮಹಾಪೂಜೆ ಹಾಗೂ ಹೋಮ, ಸಮಸ್ತ ದೇವರ ರುದ್ರಾಭಿಷೇಕ ಕಾರ್ಯಕ್ರಮ ಸಹ ಜರುಗಲಿದೆ. ನಂತರ 9 ಗಂಟೆಗೆ ಪಲ್ಲಕ್ಕಿಯ ಭವ್ಯ ಮೆರವಣಿಗೆ, ಮಹಾಪ್ರಸಾದ ಜರುಗಲಿದ್ದು ಸಾಯಂಕಾಲ 5 ಗಂಟೆಗೆ 229ನೇ ಪಡಿ ಪೂಜೆ ಹಾಗೂ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ಸಂಜೆ 6 ಗಂಟೆಗೆ ಸಹಸ್ರ ದೀಪೋತ್ಸವ, ನಂತರ ಸಂಜೆ 6:30 ಧರ್ಮಸಭೆ ಹಾಗೂ ಸಿದ್ಧಾರೂಢ ಶ್ರೀ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಲಿದೆ ಎಂದರು. ಇನ್ನು ಅಂದಿನ ದಿನದಂದು ಉಚಿತ ಆರೋಗ್ಯ ಮತ್ತು ಉಚಿತ ನೇತ್ರ ತಪಾಸಣೆ ಶಿಬಿರ ಸಹ ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ಗಣ್ಯರು ಆಗಮಿಸಲಿದ್ದಾರೆ ಎಂದು. ಇದೇ ತಾರೀಕು 14/1/2026 ಬುಧವಾರ ದಿವಸ ಮಕರ ಜ್ಯೋತಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮ ನಡೆಯಲಿದೆ. ವಿಶೇಷವಾಗಿ 229ನೇ ಪಡಿಪೂಜೆ ಹಾಗೂ ಸಹಸ್ರ ದೀಪೋತ್ಸವ, ಧರ್ಮಸಭೆ ಮತ್ತು ಪ್ರಶಸ್ತಿ ಪ್ರದಾನ ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ 14ರಂದು ನೆರವೇರಿಸಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ತಾವರಗೆರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಕ್ಕಂಥ ಸಂತೇಕಲೂರ ಶ್ರೀಗಳಾದಂಥ ಶ್ರೀ ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳು, ಅಧ್ಯಕ್ಷವರು ಸ್ಥಾನ ವಹಿಸಿದಂಥ ಶ್ರೀ ಶಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯರು ರಟ್ಗಲ್. ಕಾರ್ಯಕ್ರಮದ ಸಮ್ಮುಖ ಡಾಕ್ಟರ್ ಶಬ್ರ ರಾಜಶೇಖರ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ, ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಮಹಾಸ್ವಾಮಿಗಳು ವಿರಕ್ತ ಮಠ ಜೇವರ್ಗಿ ಜೇರಟಗಿ, ಮನ್ಯ ಮಗಚ ಕೆಂಚಬಸವ ಶಿವಾಚಾರ್ಯರು ರೋಜಾ ಹಿರೇಮಠ್ ಕಲಬುರಗಿ. ಅದೇ ರೀತಿಯಾಗಿ ಔರಾದಿನ ಶಟಸ್ಥಲ ಬ್ರಹ್ಮಿ ಮರಳುಸಿದ್ಧ ಶಿವಾಚಾರ್ಯರು ಚರಂತಿ ಮಠ. ಅದೇ ರೀತಿಯಾಗಿ ರಟಗಲದ ನೀಲಕಂಠ ದೇವರು ವಿರಕ್ತ ಮಠ. ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳಗಿಸತಕ್ಕಂಥ ಬೀದರಿನ ದಕ್ಷಿಣ ಮತಕ್ಷೇತ್ರದ ಶೈಲೇಂದ್ರ ಬೆಲ್ದಾಳೆ ಶಾಸಕರು. ಈ ಕಾರ್ಯಕ್ರಮಕ್ಕೆ ಈ ಗ್ರಾಮೀಣ ಮಂಡಲದ ಶಾಸಕರಾದಂಥ ಶ್ರೀ ಸನ್ಮಾನ್ಯ ಬಸವರಾಜ್ ಮತ್ತಿಮೂಡು ಶಾಸಕರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಸನ್ಮಾನ್ಯ ಶ್ರೀ ಲಿಂಗರಾಜಪ್ಪ ಬಸವರಾಜಪ್ಪ ಅಪ್ಪ ಶರಣಬಸವೇಶ್ವರ ಸಂಸ್ಥಾನ ಅವರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಲಿರುವ BG ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು, ರೇವುನಾಯಕ್ ಬೆಳಂಬಗಿಯವರು ಮಾಜಿ ಸಚಿವರು ಹಾಗೂ ಸನ್ಮಾನ್ಯ ಚಂದ್ರಕಾಂತ್ ಪಾಟೀಲ್ ಚಂದು ಪಾಟೀಲ್ ನಗರ BJP ಅಧ್ಯಕ್ಷರು, ಸನ್ಮಾನ್ಯ ಪ್ರವೀಣ್ ಕುಮಾರ್ ಪಾಟೀಲ್ ಹರವಾಳ್ ಜಸ್ಕಾಮಿನ ಅಧ್ಯಕ್ಷರು, ನೀಲಕಂಠರಾವ್ ಎಸ್ ಮೂಲ್ಗೆ ಇವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹಾಗೂ ನಗರದ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಅಲೋಕ್ ಸಿ ಪಾಟೀಲ್ ರೇವೂರ್ ಆದರ್ಶ ಆಸ್ಪತ್ರೆ. ಕೃಷಿ ಉತ್ಪನ್ನಗಳು ರಾಶಿ ಮಾಡುವ ಈಗಿನ ಪಂಜಾಬ್ ಕಂಬೈನ್ ಹಾರ್ಡ್ವೇರ್ಸ್ನ ಯಂತ್ರಗಳು ಸಂಪೂರ್ಣವಾಗಿ 100% ಶುದ್ಧವಾಗಿ ರಾಶಿ ಮಾಡುತ್ತಿಲ್ಲ ಎಂಬ ಕೊರಗು ನಿವಾರಿಸುವ ನಿಟ್ಟಿನಲ್ಲಿ ಉನ್ನತೀಕರಿಸಿದ ಕೃಷಿ ಯಂತ್ರೋಪಕರಣಗಳನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂದು ಲೋಕಾರ್ಪಣೆಗೊಳಿಸಿದರು.
ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 11 ಯಂತ್ರಗಳನ್ನು ರೈತರ ಅನುಕೂಲಕ್ಕಾಗಿ ಲೋಕಾರ್ಪಣೆಗೊಳಿಸಿದರು. ಜಿಲ್ಲೆಯ ಎಫ್ಪಿಒ ಕೇಂದ್ರದ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮೈಕ್ರೋ ಯೋಜನೆ ಅಡಿಯಲ್ಲಿ ಕೃಷಿ ಉತ್ಪನ್ನಗಳನ್ನು ಪ್ರಾಥಮಿಕವಾಗಿ ಕ್ಲೀನಿಂಗ್, ಗ್ರೇಡಿಂಗ್ ಹಾಗೂ ಪ್ಯಾಕಿಂಗ್ ಮಾಡಲು ಈಗಾಗಲೇ ಜಿಲ್ಲೆಯಾದ್ಯಂತ 11 ಯಂತ್ರೋಪಕರಣಗಳು ಬಾಡಿಗೆ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಈ ಕೇಂದ್ರದ ಮೂಲಕ ಈ ಎಲ್ಲಾ ಯಂತ್ರಗಳನ್ನು ರೈತರು ಬಾಡಿಗೆ ಮೂಲಕ ಪಡೆಯಬಹುದಾಗಿದೆ. ಇದಕ್ಕಾಗಿ ಸರ್ಕಾರ 5.50 ಕೋಟಿ ರೂಪಾಯಿ ವ್ಯಯ ಮಾಡಿದೆ. ಅಫ್ಜಲ್ಪುರ ತಾಲೂಕಿನ ಆತ್ನೂರು, ಕಲಬುರಗಿ ತಾಲೂಕಿನಲ್ಲಿ ಕಲಬುರಗಿ, ಸೇಡಂ ತಾಲೂಕಿನಲ್ಲಿ ಸೇಡಂ ಪಟ್ಟಣ ಹಾಗೂ ಕೋಡ್ಲಾದಲ್ಲಿ ಚಿತ್ತಾಪುರ ತಾಲೂಕಿನ ಚಿತ್ತಾಪುರ ಪಟ್ಟಣ, ಗುಂಡುಗುರ್ತಿ, ಆಲೂರು ಬಿ, ದಿಗ್ಗಾಮ, ಹೆಬ್ಬಾಳ ಹಾಗೂ ರಾವೂರು ಗ್ರಾಮಗಳಲ್ಲಿ ಕೇಂದ್ರಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಮುಂಚೆ ಯಂತ್ರಗಳಿಂದ ರಾಶಿ ಮಾಡಲಾಗಿದ್ದಾದ್ರೂ ಸಮರ್ಪಕವಾಗಿ ಸಂರಕ್ಷಣೆಯಾಗುತ್ತಿರಲಿಲ್ಲ. ಹೀಗಾಗಿ ಸರಿಯಾದ ಬೆಲೆ ಸಿಗುತ್ತಿರಲಿಲ್ಲ. ಆದರೆ ಉನ್ನತೀಕರಣದಿಂದ ಯಂತ್ರಗಳನ್ನ ಸಂಪೂರ್ಣ ಕ್ಲೀನಿಂಗ್, ಗ್ರೀಡಿಂಗ್ ಮತ್ತು ಪ್ಯಾಕಿಂಗ್ ಆಗುತ್ತವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಕೃಷಿ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್ ಮಾತನಾಡಿದರು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕಲಬುರಗಿ ಜಿಲ್ಲೆಯಲ್ಲಿ ನಾವು ಎಲ್ಲ ರೈತ ಬಾಂಧವರು ಏನದಲ್ಲ ತೊಗರಿ, ಉದ್ದು, ಹೆಸರು, ಕಡ್ಲಿ ಇವು ರಾಶಿ ಮಾಡಬೇಕಾದ್ರೆ ಪಂಜಾಬ್ ರಾಶಿ ಮಷಿನ್ ಯೂಸ್ ಮಾಡಿ ರಾಶಿ ಮಾಡ್ತಾ ಇದೆ. ತಾವೆಲ್ಲ ಪ್ರಮುಖ ಕಾರಣ ಅಂದರೆ ಈಗ ಕೃಷಿಯಲ್ಲಿ ಲೇಬರ್ದ ಕೊರತೆ ಇದೆ. ಲೇಬರ್ ಕೊರತೆಯಿಂದ ಎಲ್ಲರೂ ಪಂಜಾಬ್ ರಾಶಿ ಮಷೀನಿಂದ ಮಾಡ್ತಾ ಇರೋದ್ರಿಂದ ಏನು ರಾಶಿ ಬರ್ತದೋ ಅಷ್ಟೊಂದು ಕ್ಲೀನ್ ಇರಲ್ಲದು. ಅದಕ್ಕೆ ಎಲ್ಲ ರೈತರು ಕ್ಲೀನಿಂಗ್ದು, ಗ್ರೇಡಿಂಗ್ದು, ಬ್ಯಾಗಿಂಗ್ದು ಭಾಳಷ್ಟು ಸಮಸ್ಯೆಗಳನ್ನು ಈಗ ಸದ್ಯ ರೈತರಿಗಿದೆ. ಹೆಂಗೆ ಕ್ಲೀನ್ ಮಾಡ್ಬೇಕಂತ ಮತ್ತು ಸಣ್ಣ ರಾಶಿ ಮಷೀನಿಗೆ ಹಾಕ್ತಿದ್ದಾರೆ. ಇವೆಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಬೇಕಂತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ KKRDB ಅನುದಾನದ ಮ್ಯಾಕ್ರೋ ಯೋಜನೆಯಲ್ಲಿ ಏನದಲ್ಲ ನಮ್ಗೆ ಅನುದಾನ ಕೊಟ್ಟಿದ್ದಾರೆ. ಕೃಷಿ ಇಲಾಖೆಗೆ 5.5 ಕೋಟಿ ರೂಪಾಯಿ. ಈಗ ಅದರ ಒಂದು ನಿಮಿತ್ತವಾಗಿ ನಮ್ಮ ಕೃಷಿ ವಿಜ್ಞಾನಿಗಳಿಗೆ ನಾವು ಸಂಪರ್ಕ ಮಾಡಿ ಒಂದು ಸ್ಪೆಷಲ್ ಡಿಸೈನ್ ಮಾಡಿ ಒಂದು ಕ್ಲೀನಿಂಗ್ ಆ್ಯಂಡ್ ಗ್ರೇಡಿಂಗ್ ರಾಶಿ ಮಾಡುವಂಥ ಒಂದು ಮಷೀನನ್ನು ಸಿದ್ಧಪಡಿಸಿದ್ದೀವಿ. ಟ್ರ್ಯಾಕ್ಟರ್ ಮೇಲೆ ನಡೀತದೆ ಇದು. ಟ್ರ್ಯಾಕ್ಟರ್ ಇಲ್ಲ ಅಂದ್ರೆ ಕರೆಂಟಿನ ಮೇಲೆ ಸಹಿತ ಇದು ನಡೀತದೆ, ಕ್ಲೀನಿಂಗ್ ಆ್ಯಂಡ್ ಗ್ರೇಡಿಂಗ್ ಮಷಿನ್. ಕರೆಂಟ್ ಇತ್ತಂದ್ರೆ ಕರೆಂಟಿನ ಮೇಲೆ ನಡೆಸ್ಬೋದು, ಹೊಲದಾಗಿತ್ತಂದ್ರೆ ಟ್ರ್ಯಾಕ್ಟರ್ ಮೇಲೆ ನಡೆಸ್ಬೋದು. ಮತ್ತು ಪ್ರತಿಯೊಬ್ಬ ರೈತರ ಹೊಲಕ್ಕೆ ಹೋಗಿ ಇದು ಕ್ಲೀನ್ ಮಾಡ್ತದೆ. ತಾಸಿಗೆ 2 ಟನ್ ಅಂದರೆ 20 ಕ್ವಿಂಟಲ್ ಕ್ಲೀನ್ ಮಾಡೋಂಥ ಕೆಪಾಸಿಟಿ ಇದು ಇರೋದು. ಮತ್ತು 2 ಟನ್ ಸ್ಟೋರೇಜ್ ಬಿನ್ ಸಹಿತ ನಾವು ಕೊಟ್ಟಿದ್ದೀವಿ. ಸೊ ದ್ಯಾಟ್ ನಮ್ಮ ರೈತ ಬಾಂಧವರು ಕ್ಲೀನ್ ಮಾಡಿದ ತಕ್ಷಣ ಡೈರೆಕ್ಟ್ಲಿ ಬ್ಯಾಗಿಂಗ್ ಮಾಡೋದು ಕಷ್ಟ ಆಗ್ತದೆ. ಸೊ ಸ್ಟೋರೇಜ್ ಬಿನ್ ಏನದಲ್ಲ ನಾವು ಕೊಟ್ಟಿವಿ, ಸ್ಟೋರ್ ಆಗ್ತಿರ್ತದೆ. ಹಾಗೆ 50 kg ಅವ್ರನ್ನು ಬ್ಯಾಗಿಂಗ್ ಮಾಡ್ಬೋದು. ಇದು ಬಾಡಿಗೆ ಮೇಲೆ ಅಂದರೆ ಪೈಲಟ್ ಪ್ರಾಜೆಕ್ಟ್ ಇರೋದ್ರಿಂದ ನಾವು FPOಗಳಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅವೈಲೇಬಲ್ ಇರ್ತವೆ. ರೈತ ಬಾಂಧವರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬಾಡಿಗೆ ಮೇಲೆ ಇವನು ಪಡಿಬೋದು. ಮಿನಿಮಮ್ ಕಾಸ್ಟ್ ಏನೂ ಇರಲ್ಲ, ಓನ್ಲಿ ಡೀಸೆಲ್ ಕಾಸ್ಟು, ಡ್ರೈವರ್ ಕಾಸ್ಟ್ ಮೇಲೆ ರನ್ ಮಾಡೋದು ರೈತರಿಗೆ ಅನುಕೂಲ ಆಗಲಿ. ಆನಂತರ ಇದೊಂದು ಸಕ್ಸಸ್ ಆದಮೇಲೆ ಬೇರೆದವ್ರು ರೈತ ಬಾಂಧವರು ಸಹಿತ ತಗೊಂಡು ಮತ್ತು ಅವರು ಸಹಿತ ಬಾಡಿಗೆ ಮೇಲೆ ನಡೆಸಬೇಕು ಅಂತ ಈ ಒಂದು ಪ್ರಮುಖ ಇದರ ಉದ್ದೇಶ. ನಮ್ಮ ತೊಗರಿ ಏನದಲ್ಲ GI ಟ್ಯಾಗ್ ತೊಗರಿ ಇದೆ. ಕ್ಲೀನಿಂಗ್ ಇಲ್ಲದೆ ಇರೋದಕ್ಕೆ ಕ್ವಿಂಟಲಿಗೆ 1,000-1,500 ರೂಪಾಯಿ ರೇಟ್ ಕಡಿಮೆ ಮಾರ್ತದೆ. ಸೊ ಕ್ಲೀನ್ ಮಾಡಿದ್ರೆ 1,000 ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಬರ್ತದೆ. ಈ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಇರೋದ್ರಿಂದ ಒಂದು ಯಂತ್ರಗಳನ್ನು ನಾವು ಕೊಡಿಸಿದ್ದೀವಿ. ರೈತ ಬಾಂಧವರು ಇರೋದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲರೂ ಉಪಯೋಗ ಮಾಡಬೇಕಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಈಗ ನಾವು ಸದ್ಯ FPOಗೆ ಕೊಡ್ತಾ ಇದ್ದೀವಿ ಸರ್. FPO ಮೂಲಕ ಏನದಲ್ಲ ಅವು ನಮ್ಮ ರೈತ ಬಾಂಧವರಿಗೆ FPO ರಿಜಿಸ್ಟರ್ಡ್ ರೈತ ಬಾಂಧವರು, ಬೇರೆ ರೈತ ಬಾಂಧವರಿಗೆ ನಾವು ಮುಟ್ಟಿಸ್ತೀವಿ. ಅವ್ರ ಬಾಡಿಗೆಯಲ್ಲಿ ತೆಗೆದುಕೊಂಡು ನಡೆಸ್ಬೋದು ಸರ್. ಬಿಜೆಪಿ ಜೆಡಿಎಸ್ನವರು ಬಳ್ಳಾರಿ ಪಾದಯಾತ್ರೆಗೆ ಜನ ಒಪ್ಪಬೇಕು. ಈ ಹಿಂದೆ ಕಾಂಗ್ರೆಸ್ ಪಾದಯಾತ್ರೆ ಮಾಡಿದ್ದು ವಿಷಯದ ಮೇಲೆ ಮಾಡಲಾಗಿತ್ತು. ಅದಕ್ಕೆ ಅಭೂತಪೂರ್ವ ಜನ ಬೆಂಬಲ ಸಿಕ್ಕಿತ್ತು. ಆದರೆ ಇವರದು ಇಶ್ಯೂ ಬೇಸ್ ಪಾದಯಾತ್ರೆ ಅಲ್ಲ, ರಾಜಕೀಯ ಪಾದಯಾತ್ರೆ ಮಾಡಿದ್ದಾರೆ. ಆದರೆ ಅವರ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡಿದ್ದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಮಾಡಿದ ಪಾದಯಾತ್ರೆಯಿಂದ ಮೇಕೆದಾಟು, ಕೃಷ್ಣ, UKP, ಕಾವೇರಿ ಹಾಗೂ ರಿಪಬ್ಲಿಕ್ ಬಳ್ಳಾರಿ ವಿಷಯಾಧಾರಿತ ಪಾದಯಾತ್ರೆ ಆಗಿತ್ತು. ಆದರೆ ಬಿಜೆಪಿ ಅವರದು ಇಶ್ಯೂಲೆಸ್ ಪಾದಯಾತ್ರೆ ಆಗಿರುವುದರಿಂದ ಅವರೊಂದಿಗೆ 4 ಜನ ಬರ್ತಾರೆ ಅಷ್ಟೇ. ಅವರು ಮಾಡೋ ಪಾದಯಾತ್ರೆಯಿಂದ ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ. ಅವರು ಪಾದಯಾತ್ರೆ ಮಾಡಲಿ ಎಂದು ಕುಟುಕಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೇಂದ್ರ ಸರ್ಕಾರ ಮ್ಯಾಚಿಂಗ್ ಗ್ಯಾಂಟ್ ಕೊಡಬೇಕು. ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದ ಪಟ್ಟಿಗೆ ಸೇರಿಸಿದ್ದು ಅವರದ್ದು. ಇದಕ್ಕಾಗಿಯೇ ಈ ಭಾಗಕ್ಕೆ 371J ಕಲಂ ತಿದ್ದುಪಡಿ ಮಾಡಿ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಎಂದರು. ಇಲ್ಲ, ಯಾವ ಪಾರ್ಟಿಯಿಂದ ಅಂತ ಅವ್ರಿಗೆ ಈಗ ನಿನ್ನೆ ಲೀಸ್ ಅಂತ ಹೇಳಿದ್ರು. ಅವ್ರ ಪ್ಲಾಟ್ನಲ್ಲಿ ಆಗಲೇ BJPಯವರು ಬಹುಮಾಡಿ ಎತ್ತರದ ಕಟ್ಟಡಗಳು ಕಟ್ಕೊಂಡಿದೆ. JDS ಅಕ್ರಮ ಮಾಡ್ಕೊಂಡಿದಾರಲ್ಲ ಆಗ್ಲೇ. ಇವಾಗ JDS ಉಳಿದಿದೆಯಾ ಎಲ್ಲನ ಹೇಳಿ?
ಇವತ್ತು ಅವರ ಸಂಬಂಧಿಕರೇ BJP ಟಿಕೆಟ್ನಲ್ಲಿ ನಿಲ್ತಾರೆ ಅಂದರೆ ಆ ಪಾರ್ಟಿ ಎಷ್ಟು ಪ್ರಬಲವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಅದ್ರ ಇಂಪ್ಯಾಕ್ಟ್ ಏನಾಗುತ್ತೆ? ಏನು ಇಂಪ್ಯಾಕ್ಟ್? ಕುಮಾರಸ್ವಾಮಿ ರಾಜಕಾರಣ ಬರೋದ್ರಿಂದ ಏನಾಗುತ್ತೆ? ಮುಂಚೆನೂ ಇದ್ರಲ್ಲ, ಆಗಿತ್ತ ಹೇಳಿ? ಯಾವಾಗನ ಸ್ವಂತ ಬಲದ ಮೇಲೆ BJPಯವರು JDS ಅವರು ಬಂದಿದ್ದಾರೇನ್ರಿ? BJPನೇ ಬಂದಿಲ್ಲ ಅಂದ್ರೆ JDS ಹೆಂಗ್ ಬರುತ್ತೆ ಸ್ವಂತ ಬಲದ ಮೇಲೆ? ಬಳ್ಳಾರಿ ವಿಚಾರಕ್ಕೆ ಪಾದಯಾತ್ರೆ ಮಾಡಕ್ ಸ್ಟಾರ್ಟ್ ಮಾಡ್ಲಿ, ಸಂತೋಷ, ಮಾಡ್ಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರ್ಗಿ ತನಕ ಬರ್ಲಿ, ಬೀದರ್ ತನಕ ಹೋಗ್ಲಿ, ಅದಕ್ಕೇನಿದೆ? ಇಶ್ಯೂ ಇರ್ಬೇಕಲ್ಲ ಇವರೇ. ಏನಾದ್ರೂ ಇಶ್ಯೂ ಇದ್ರೆ ಮಾಡ್ಲಿ. ನಾವು ಪಾದಯಾತ್ರೆಗಳು ಮಾಡಿದೀವಲ್ಲ, ಇಶ್ಯೂ ಬೇಸ್ಡ್ ಪಾದಯಾತ್ರೆ ಮಾಡಿದೀವಲ್ಲ. ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ? ಪಾದಯಾತ್ರೆ ಮಾಡ್ಲಿ, ಆದ್ರೆ ಜನನೂ ಒಪ್ಬೇಕಲ್ಲ. ನಾವು ಪಾದಯಾತ್ರೆ ಮಾಡಿದಾಗ ಜನರ ಪರವಾಗಿ ಮಾಡಿದ್ವಿ. ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ, ಆಯ್ತಾ ಇಲ್ವಾ? ಮತ್ತೆ ನಿಮ್ಮ ಕೃಷ್ಣ ಕಡೆಗೆ ನಾವು ಪಾದಯಾತ್ರೆ ಮಾಡಿದ್ವಿ, ಅದು UKP ನಾವು ಮಾಡಿ ತೋರಿಸಿದ್ರ ಇಲ್ವಾ? ಕಾವೇರಿ ಹತ್ರ ಕಾವೇರಿಗೆ ಮಾಡಿದ್ವಿ, ಆಯ್ತಾ ಇಲ್ವಾ? ಬಳ್ಳಾರಿ ಮಾಡಿದಾಗ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ನಾವು ಕಿತ್ತು ಒಗಿಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಆಯ್ತಾ ಇಲ್ವಾ? ಹಿಂಗೆ ಇಶ್ಯೂ ಬೇಸ್ಡು ಜನರ ಪರವಾಗಿ ಮಾಡಿದ್ರೆ ಜನರು ನಿಮಗೆ ಬೆಂಬಲ ಕೊಡ್ತಾರೆ. ರಾಜಕೀಯವಾಗಿ ಮಾಡಕ್ ಹೋದ್ರೆ ನೀವು 4 ಜನ ಅಷ್ಟೇ ಪಾದಯಾತ್ರೆ ಮಾಡ್ಬೇಕು. ಪ್ಲೀಸ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ನೋಡ್ರಿ, ಲೀಸು ಸಬ್ ಲೀಸು ಪಾರ್ಟಿನೇ ಮಾರಾಟಕ್ಕೆ ಇಟ್ಟಿದಾರಲ್ಲ ಇವರು. ಪಾರ್ಟಿನೇ ಇವ್ರು ಅನ್ಕೊಂಡಿದ್ದಾರೆ ನನ್ನ ಹತ್ರ ಇನ್ನೂ ಆ ಸೇಲ್ ಡೀಡ್ ಇದೆ ಅಂತ. ಇವರು ಅಕ್ರಮ ಸಕ್ರಮ ಆಗ್ಲೇ ಮಾಡ್ಕೊಂಡು ಬಿಟ್ಟಿದ್ದಾರೆ BJP ಅವ್ರ ಪಾರ್ಟಿಗೆ. ಅವರು ಈಗ ಅವರೇ ಅಲ್ವಾ ಕೈಕಾಲು ಬಿದ್ದು ಹೇಳ್ತಾ ಇರೋದು, ಮಂಡ್ಯನಲ್ಲಿ ನಾವು ಒಪ್ಪಂದ ಮಾಡ್ಕೊಳ್ಳೋಣ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ ಅವರು ಬೇಡ ಅಂತ ಇರೋದು, ಇವ್ರು ಮಾಡ್ಕೊಳ್ಳಿ ಅಂತ ಇರೋದು ಬೆಂಗಳೂರು ಹತ್ರ. ಅವರಲ್ಲಿ ಗೊಂದಲ ಇದೆ, ಅವರಿಗೆ ನಮ್ಗೆ ಏನ್ ಸಂಬಂಧ ಆಗುತ್ತೆ? ತೊಗರಿಗೆ 500 ರೂಪಾಯಿ ಯಾರು ಸರ್ಕಾರ, ಯಾರು ನಮ್ಮ ಭಾಗದ ರೈತ ತೊಗರಿ ಬೆಳೆಗೆ ನೋಡೋಣ. ಮಾರ್ಕೆಟ್ ಇಂಟರ್ವೆನ್ಷನ್ ಇದ್ರೆ ನಾವು ಮಾಡೋಣ, ಆದ್ರೆ ಎಲ್ಲಾ ಜವಾಬ್ದಾರಿ ರಾಜ್ಯ ಸರ್ಕಾರದ. ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಕಬ್ಬಿಂದ 100 ರೂಪಾಯಿ ನಾವೇ ಕೊಟ್ಟಿ, ಮೆಕ್ಕೆಜೋಳದ ಖರೀದಿ ನಾವೇ ಮಾಡ್ತಾ ಇದ್ರಿ. MSP ಡಿಸೈಡ್ ಮಾಡೋರು ಯಾರು? ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳ್ದವ್ರು ಯಾರು? ಅವ್ರ ಮೇಲೆ ಏನ್ ಜವಾಬ್ದಾರಿನೇ ಇಲ್ವಾ? ಬರೇ ನಮ್ಮ ತೆರಿಗೆ ಬೇಕು ಅವರಿಗೆ, ನಮ್ಮ ಬೆವರು ಬೇಕು, ನಮ್ಮ ಸಾಮರ್ಥ್ಯ ಬೇಕು, ಕನ್ನಡಿಗರ ಮೇಲೆ ಅನ್ಯಾಯ ಹಿಂಗೆ ಆಗ್ತಾ ಇರ್ಬೇಕು ಅಷ್ಟೇನಾ? ಅವ್ರದ್ದೇನು ಜವಾಬ್ದಾರಿ ಇಲ್ವಾ ಕೇಂದ್ರ ಸರ್ಕಾರದ್ದು? ಇವ್ರ MP ಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? BJP MP ಗಳೆಲ್ಲ ಒಂದ್ಸರಿಯನ್ನ ಹೋಗಿ ಕೇಳಿದಾರ ಸರ್ ಯಾವ ರೀತಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸಿ ಅಂತ? ಟ್ವೀಟ್ ವಾರ್ ಕೂಡ ಆರಂಭ ಆಗಿತ್ತು JDS ಮತ್ತೆ ಕಾಂಗ್ರೆಸ್ ನಡುವೆ ಕುಮಾರಸ್ವಾಮಿ ಅವರ ಕಂಬ್ಯಾಕ್ ಸಂಬಂಧ. ಮಾಡಿ ನೋಡಿ, ಟ್ವೀಟ್ ಮಾಡೋದ್ರಿಂದ ಅವರಿಗೆ ಬೆಂಬಲ ಸಿಗ್ತದಂದ್ರೆ ಮಾಡ್ಲಿ, ತೊಂದರೆ ಇಲ್ಲ, ನಮ್ಗೇನಿಲ್ಲ. ನಾವು ಜನರ ಮಧ್ಯದಲ್ಲಿದ್ದು ಜನರ ಪರವಾಗಿದ್ದು ಅವ್ರ ಕೆಲಸ ಮಾಡ್ತಾ ಇದ್ವಿ. ಜನರು ಮತ್ತೊಮ್ಮೆ ನಮಗೆ ಆಶೀರ್ವಾದ ಮಾಡೋದು, ಅವ್ರು ಮಾಡ್ಕೊಳ್ಳಿ. ಆಹಾರ ಇಲಾಖೆಯಿಂದ 3 ಲಕ್ಷ BPL ಕಾರ್ಡ್ ಅರ್ಜಿಗಳ ಪರಿಶೀಲನೆ ನಡೆದಿದೆ. ಫೆಬ್ರವರಿ ತಿಂಗಳಿನಿಂದ ಹೊಸ ಅರ್ಜಿ ಸ್ವೀಕಾರಕ್ಕೆ ಲಾಗಿನ್ ಮುಕ್ತ ಮಾಡಲಾಗುವುದು ಎಂದು ಕಲಬುರಗಿಯಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಹೇಳಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಹಾರ ಇಲಾಖೆಯಿಂದ 3 ಲಕ್ಷ BPL ಕಾರ್ಡ್ ಅರ್ಜಿಗಳ ಪರಿಶೀಲನೆ ನಡೆದಿದೆ. ಫೆಬ್ರವರಿ ತಿಂಗಳಿನಿಂದ ಹೊಸ ಅರ್ಜಿ ಸ್ವೀಕಾರಕ್ಕೆ ಲಾಗಿನ್ ಮುಕ್ತ ಮಾಡಲಾಗುವುದು. ಇನ್ನು ರಾಜ್ಯದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ. ನಮಗೊಂದು ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವೆಂದು ಹೇಳಿದರು. ಯಾರು CM ಆಗ್ತಾರೆ, ಯಾರು ಇಳಿಯುತ್ತಾರೆ ಅನ್ನೋದು ಯಾವುದು ಇಲ್ಲ. ಇನ್ನು CM ಸಿದ್ದರಾಮಯ್ಯ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು ಅರಸೂರವರನ್ನ ಮೀರಿ ಸಿದ್ದರಾಮಯ್ಯ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ 7.5 ಲಕ್ಷ ಕಾರ್ಡನ್ನು ಐಡೆಂಟಿಫೈ ಮಾಡಿದೆ. ಅವರು BPL ಅಲ್ಲ ಅಂತ ಹೇಳಿದ್ದಾರೆ. ಅವರೇ ಸರ್ವೆ ಮಾಡಿರೋ ಪ್ರಕಾರ ಅವ್ರಿಗೆ ಇನ್ನೂ ನಿಲ್ಲಿಸಿಲ್ಲ. ನಾವು ಸರ್ಕಾರಕ್ಕೆ ಅದನ್ನು ನಾವು ಕೂಡ ಸ್ಕ್ರೂಟ್ನಿ ಮಾಡಿ ಅವ್ರು ಏನು ಕೊಟ್ಟಿದ್ದಾರೆ 7.5 ಲಕ್ಷ ಇವರು BPL ಅಲ್ಲ ಅಂತ ಹೇಳಿದರೆ ಅದನ್ನು ನಾವು ಕೂಡ ಸ್ವಲ್ಪ ಸ್ಕ್ರೂಟ್ನಿ ಮಾಡಿ ಅದನ್ನು ಪರೀಕ್ಷೆ ಮಾಡಿ ಆಮೇಲಿನಿಂದ ತೀರ್ಮಾನ ತಗೊಳ್ತೀವಿ. ಈ ಸಿಂಪಲ್ ಒಂದು ಎಕ್ಸಾಂಪಲ್, KG ಇರ್ತದೆ, ಅದರಲ್ಲಿ ಜೋಳ ಮತ್ತು ಅಕ್ಕಿ ಇರ್ತದೆ, ದಕ್ಷಿಣದಲ್ಲಿ ರಾಗಿ ಮತ್ತು ಅಕ್ಕಿ ಇರ್ತದೆ. ಇದು ನೇರವಾಗಿ ಕಾಮನ್ನಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ 5 kg ಅಕ್ಕಿ ಬದಲು ಇದನ್ನು ಅದೆಲ್ಲ ಜೋಳ ಮತ್ತು ಅಕ್ಕಿ 5 kg ಏನಿದೆ ಅದು ಮೊದಲಿನಿಂದ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು. ಬರೀ ಅವ್ರಿಗೆ ಸೇರ್ಕೊಂಡಿರ್ತಾರೆ, ಕೊಡೋದನ್ನು ಕೊಡ್ತೀವಿ.
ನಾವು ಕೊಡ್ತಾ ಇದ್ದೀವಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದ 5 kg ಕೊಟ್ಟಿವಿ. ಹೆಚ್ಚು ದಿನ ಒಂದೆರಡು ದಿನ DBT ಮಾಡಿದ್ದೀವಿ. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಅವ್ರ ಹತ್ರ ಹೆಚ್ಚಾಗಿ ಸ್ಟಾಕ್ ಇತ್ತು. ಮೊದಲು ಕೇಳಿದಾಗ ಕೊಡಲಿಲ್ಲ, ನಿಮಗೆಲ್ಲ ಗೊತ್ತಿದೆ. ಆವಾಗ ಹಣ ಅವರ ಅಕೌಂಟಿಗೆ ಹಾಕಿಬಿಟ್ಟು ಈಗ ಇಷ್ಟು ದಿನ ಈಗೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಂಥ ಅಕ್ಕಿ ನಾವೇ ಕೊಂಡುಕೊಂಡು ಕರ್ನಾಟಕ ರಾಜ್ಯ 5 kg ಕೊಡ್ತಾಯಿದ್ವಿ. ಇತ್ತೀಚೆಗೆ ಅಕ್ಕಿ ಸದುಪಯೋಗ ಆಗ್ತಾ ಇಲ್ಲ ಅಂತ ಭಾವನೆ ಆದಮೇಲೆ ಇವಾಗ ಅದನ್ನು ನಾವು ಬೇಳೆ ಎಣ್ಣೆ ಕೊಡೋ ತೀರ್ಮಾನ. ಕಳೆದ 3 ವರ್ಷದಿಂದ ಯಾವುದೇ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಎಕ್ಸೆಪ್ಟ್ ಮಾಡ್ತಿಲ್ಲ. ಹೊಸಬ್ರು ಯಾವುದೋ ರೇಷನ್ ಕಾರ್ಡ್ ತೊಗೋಬೇಕಂದ್ರೆ ಒದ್ದಾಡ್ತಾ ಇದ್ದಾರೆ. ಆರೋಗ್ಯಕ್ಕೆ ವಿಷಯಕ್ಕೆ ಬಂದಾಗ ನಾವು ಓಪನ್ ಮಾಡಿದಾಗ ಸುಮಾರು 2.5 ಲಕ್ಷದಿಂದ 3 ಲಕ್ಷ ಕಾರ್ಡ್ ಬಂದಿದೆ. ಅದನ್ನು ಪ್ರಕ್ರಿಯೆ ಶುರು ಮಾಡಿದ್ವಿ. ಎಷ್ಟು ಕಾರ್ಡು ಅದರಲ್ಲೇನಿ ಹೆಲ್ತ್ಗೆ ಸಂಬಂಧಪಟ್ಟಿದ್ದೆಲ್ಲ ಓಪನ್ ಮಾಡಿದಾಗ ಲಾಗಿನ್ ಓಪನ್ ಆದಾಗ ಬೇರೆಯವರೆಲ್ಲ ಹಾಕಿದ್ದಾರೆ. ಆ 3 ಲಕ್ಷ ಕಾರ್ಡ್ ವಿತರಣೆ ಮಾಡಿದ ತಕ್ಷಣ ನಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದೀನಿ, ಇದು ಪರಿಷ್ಕರಣೆ ಆದಮೇಲೆ ಓಪನ್ ಮಾಡಿ ಕಾನೂನುಬದ್ಧವಾಗಿ ಪ್ರಮೋಷನ್ ಕೊಡುವಂಥದ್ದು ಬಂದಾಗ ನಾವು ಕೊಡ್ತೀವಿ. ಈಗ ಈ ಬಿಲ್ಲನ್ನು ಪಾಸ್ ಮಾಡಿ ಇದು ಆಗ್ತಾದ ಮೇಲೆ ಪ್ರಮೋಷನ್ ವಿಷಯ ನೆಕ್ಸ್ಟ್ ತಗೊಳ್ತೀವಿ ಅನ್ನೋ ಮಾತು ಕೂಡ ನಾವು ಸಭೆಯಲ್ಲಿ ಹೇಳಿದ್ದೀವಿ. ಈ ಮಧ್ಯದಲ್ಲಿ ಇನ್ನೂ ಕಾರಣ ಗೊತ್ತಿಲ್ಲ, ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಗೌರವಾನ್ವಿತ ರಾಜ್ಯಪಾಲರು ಬಿಲ್ಲನ್ನು ವಾಪಸ್ ಹಾಕಿರೋ ವಿಷಯದಲ್ಲಿ ನಮಗೆ ಇನ್ನೂ ಮಾಹಿತಿ ಇಲ್ಲ. ಮೀಡಿಯಾದಲ್ಲಿ ನೋಡಿದ್ದೀವಿ. ನಾಳೆ ಆ ಬಿಲ್ಲನ್ನು ನೋಡಿ ಅದಕ್ಕೆ ಉತ್ತರವನ್ನು ಕೊಡೋ ಕೆಲಸ ಮಾಡ್ತೀವಿ. ನಾಗಮೋಹನ್ ದಾಸ್ ಅವರ ಕಮಿಟಿ ಆಧಾರದ ಮೇಲೆ ನಾವು ಮಾಡಿದ್ದೀವಿ. ಮಾಡೋವಾಗ ಯಾವ ಕಮ್ಯುನಿಟಿಗೂ ತೊಂದರೆ ಆಗದಂಥ ರೀತಿಯಲ್ಲಿ ಮಾಡಿದ್ದೇವೆ. ಅಲೆಮಾರಿ ಜನ ಏನಿದ್ದಾರೆ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ನಾಗಮೋಹನ್ ದಾಸ್ ಅವರು ಹೇಳಿದರು. ಅವ್ರಿಗೂ ಕೂಡ ಅವರು ಪ್ರವರ್ಗ ಸಿನಲ್ಲಿ ಸೇರಿದ್ರೂ ಕೂಡ ಅಲ್ಲಿ ಅವರಿಗೆ ಅವಕಾಶ ಆಗುತ್ತದೆ ಟೆಕ್ನಿಕಲ್ಲಾಗಿ ಮಾಡ್ತೀವಿ. ಅವ್ರಿಗೂ ಕೂಡ ತೊಂದರೆ ಆಗಲ್ಲ. ಇಷ್ಟಾದರೂ ಕೂಡ ನಮಗೆ ಮಾಹಿತಿ ಪೇಪರಲ್ಲಿ ತಮ್ಮ ಮಾಧ್ಯಮದಿಂದ ನೋಡಿದ್ದು ಅಲೆಮಾರಿಯವರು ಅರ್ಜಿ ಕೊಟ್ಟಿದ್ದಾರೆ, ಅದಕ್ಕೆ ಇದನ್ನು ಪರಿಶೀಲನೆ ಮಾಡಿ ನೀವು ಕಳಿಸಿ ಅಂತೇನೋ ವಾಪಸ್ ಹಾಕಿದೆ ಅನ್ನೋದು ಮಾಧ್ಯಮದಲ್ಲಿ ಕಂಡಿದೆ. ಸರ್ಕಾರಕ್ಕೆ ಏನು ಬರೆದಿದ್ದಾರೆ ಇನ್ನೂ ಮಾಹಿತಿ ಇಲ್ಲ. ಒಂದು ವೇಳೆ ಮಾಹಿತಿ ಸಿಕ್ಕಿದ ಮೇಲೆ ಅದಕ್ಕೆ ಸರಿಯಾಗಿ ರಿಪ್ಲೈಯನ್ನು ಕೊಡ್ತೀವಿ. ಒಟ್ಟಾರೆ ಇದು ಅವಿರೋಧವಾಗಿ ಬಿಲ್ ಪಾಸಾಗಿದೆ. ಎಲ್ಲ ಪಕ್ಷದವರು ಇದಕ್ಕೆ ಬೆಂಬಲ ಮಾಡಿದ್ದಾರೆ. ಸಮಾಜದಲ್ಲಿ ಶೋಷಿತ ವರ್ಗಗಳೆಲ್ಲರಿಗೂ ಸಮವಾಗಿ ಹಂಚಿಕೊಳ್ಬೇಕು ಅನ್ನೋದು ಏನು ಬಸವಣ್ಣವ್ರ ಚಿಂತನೆ. ಬಸವಣ್ಣವ್ರ ಚಿಂತನೆ ಸಮಬಾಳು, ಸಮವಾಗಿ ಬದುಕಬೇಕು, ಸಮಾಜದಲ್ಲಿ ಬದಲಾವಣೆ ಬೇಕು, ಸಮಾನತೆಯನ್ನು ಕಾಣಬೇಕು ಅಂತ. ಆ ಚಿಂತನೆಯಲ್ಲಿ ಸಿದ್ದರಾಮಯ್ಯನವರು ನಾವು ಡಿ.ಕೆ. ಶಿವಕುಮಾರ್ ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ವಿ. ಏನು ಕ್ಲಾರಿಫಿಕೇಷನ್ ರಾಜ್ಯಪಾಲರು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡೋಣ. ಬಿಲ್ಲಂತೂ ಎರಡೂ ಸದನದಲ್ಲಿ ಪಾಸಾಗಿದೆ. ಬಹುತೇಕ ರಾಜ್ಯಪಾಲರು ಕೂಡ ಒಪ್ಕೊಳ್ತಾರೆ. ಏನು ಕ್ಲಾರಿಫಿಕೇಷನ್ ಇದೆ ಅದನ್ನು ಪೂರ್ತಿ ಮಾಡೋಣ. ಥ್ಯಾಂಕ್ ಯು. ಬಿಜೆಪಿಯವರು ಹೇಳಿದಕ್ಕಲ್ಲ ನಾನು ಹೆಂಗೆಪ್ಪ ಉತ್ತರ ಕೊಡಲಿ? ಅಲ್ಲ, ರಾಜಕೀಯವಾಗಿ ಅವರು ನಿಮ್ಮ ಶಾಸಕರು ಹೇಳ್ತಿದ್ದಾರೆ, ಅವ್ರನ್ನೇ ಕೇಳಬೇಕು. ನನಗಿರೋ ಮಾಹಿತಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ಬದಲಾವಣೆ ಆಗೋ ಚಿಂತನೆ ಇಲ್ಲ. ನಂಬರ್ 1. ನಂಬರ್ 2, ನಮಗೊಂದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಇದರಲ್ಲಿ ಇವರು ಮುಖ್ಯಮಂತ್ರಿ ಆಗ್ತಾರೆ, ಇವರು ಮುಖ್ಯಮಂತ್ರಿ ಇಳಿತಾರೆ, ಇವೇನೂ ಇಲ್ಲ. ಆಸ್ ಆನ್ ಟುಡೇ ನಾನು 30 ವರ್ಷ ಪಾರ್ಲಿಮೆಂಟ್ ಕೆಲಸ ಮಾಡಿರೋನು. ಹೈಕಮಾಂಡ್ ಒಂದು ಕಟ್ಟುನಿಟ್ಟಿನ ಹೇಳಿದ್ದಾರೆ ನಮಗೆ. ನೀವು ಮಾಧ್ಯಮಕ್ಕೆ ಹೋಗಿ ಇದರ ಬಗ್ಗೆ ಹೇಳೋದು ಬಿಡಿ, ನಮಗೆ ಬಿಡಿ, ನಾವು ತೀರ್ಮಾನ ಮಾಡ್ತೀವಿ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ನಾನು ನಿಮಗೆ ಇಷ್ಟೇ ಹೇಳ್ತೀನಿ, ಇದರ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಸಿದ್ದರಾಮಯ್ಯನವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಭಾವಂತ ಅಭ್ಯರ್ಥಿಗಳು IAS, IPS ಹಾಗೂ KS ಸೇರಿದಂತೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವ ಅಗತ್ಯ ತರಬೇತಿ ನೀಡುವ ಕನಸು ಎಂದು ನನಸಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹರ್ಷ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಹೊರವಲಯದ ವಾಜಪೇಯಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಬುದ್ಧ ಪರೀಕ್ಷಾ ಪೂರ್ವ ತರಬೇತಿ ಅಕಾಡೆಮಿಯ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ನಾವು ಈ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಈ ಕೇಂದ್ರಕ್ಕೆ ಯೋಜನೆ ರೂಪಿಸಲಾಗಿತ್ತು. ಆದರೆ ನಮ್ಮ ಸರ್ಕಾರ
ಅಧಿಕಾರ ಕಳೆದುಕೊಂಡಿತ್ತು. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಹಾಗೂ ಭವಿಷ್ಯದ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಬಾರದು. ಆದ್ರೆ ನಮ್ಮ ನಂತರ ಅಧಿಕಾರಕ್ಕೆ ಬಂದ ಸರ್ಕಾರ ಈ ಕೇಂದ್ರದ ಕಾಮಗಾರಿ ಕೈಗೊಳ್ಳಲಿಲ್ಲ. ಆದ್ರೆ ಇದೀಗ ನಾವೇ ಮತ್ತೆ ಅಧಿಕಾರಕ್ಕೆ ಬಂದಿದ್ದೇವೆ. ಸುಮಾರು 10,000 ಚದುರು ಅಡಿಯಲ್ಲಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಕಾಡೆಮಿ ನಿರ್ಮಾಣವಾಗಿದೆ. ಈಗ ನಾವೇ ಈ ಕೇಂದ್ರದ ಉದ್ಘಾಟನೆ ಮಾಡಿದ್ದೇವೆ. ಇದು ನಮ್ಮ ಬದ್ಧತೆಯಾಗಿದೆ ಎಂದರು. ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ಯಾಕಂದ್ರೆ ನಮ್ಮ ಯುವಕರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನ ಒಂದು ಕಲ್ಪಿಸ್ತಕ್ಕಂಥ ಕಾರ್ಯಕ್ರಮ ಇದು ಪ್ರಬುದ್ಧ ಅಕಾಡೆಮಿ. ಪ್ರಿಯಾಂಕ್ ಅವರು ಹಿಂದಿನ ಒಂದು ಅವಧಿಯಲ್ಲಿ ಸಚಿವರಾಗಿದ್ದಾಗ ಇದು ಪ್ರವಾಸೋದ್ಯಮ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ಸಚಿವರಾಗಿದ್ದಾಗ ಇದನ್ನು ಸ್ಯಾಂಕ್ಷನ್ ಮಾಡಿಸಿ ಇಲ್ಲಿ ನಮ್ಮ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಬಿಲ್ಡಿಂಗನ್ನು ಕಟ್ಟಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ KE ಮುಖಾಂತರ ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಸೆಲೆಕ್ಟ್ ಆದವ್ರು ಇದ್ದೀರಾ? ಕೈ ಎತ್ತಿ ನೋಡೋಣ, ಎಷ್ಟು ಜನ ಸೆಲೆಕ್ಟ್ ಆಗಿದ್ದೀರಿ ಇದಕ್ಕೆ? ನೀವು ಭಾಳ ಜನ ಬರ್ಬೇಕು. ನೀವು ಇಲ್ಲಿ ಸುಮಾರು 500 ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಟ್ರೈನಿಂಗಿಗೆ. ಸುಮಾರು 500 ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ KE ಎಕ್ಸಾಮ್ಸ್. ಹಾಗಾಗಿ ಇಲ್ಲಿ ಒಂದು ಒಳ್ಳೆ ವ್ಯವಸ್ಥೆನ ಕಲ್ಪಿಸಲಾಗಿದೆ. ಏನಂದ್ರೆ ನಮ್ಮ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಟ್ರೈನಿಂಗ್ ಅನ್ನು ಅವ್ರಿಗೆ ಸಿಗಬೇಕು. ಟ್ರೈನಿಂಗ್ ಸಿಕ್ಕರೆ ನಮ್ಮ ಮಕ್ಕಳಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ. ನಮ್ಮ ಮಕ್ಕಳಿಗೆ ಅವಕಾಶದ ಮತ್ತು ಇಲ್ಲಿ ಫೆಸಿಲಿಟಿ ಕೊರತೆ ಇದೆ ಮತ್ತು ಪ್ರೋತ್ಸಾಹ, ಎನ್ಕರೇಜ್ಮೆಂಟಿನ ಒಂದು ಅಗತ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ನಮ್ಮ ದೇಶ ಇವತ್ತು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ, ಈ ಡೆಮೋಕ್ರಸಿಯಲ್ಲಿ ಮೆರಿಟ್ is very important because merit is a fruit of democracy. ಇಲ್ಲಿ ಸಮಾನತೆ, ಸಮಾನ ಅವಕಾಶಗಳು ಕಲ್ಪಿಸಬೇಕು ಅಂತ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸದಾಶಯ ಇತ್ತು. ಅದರಂತೆಯೇ ಇವತ್ತು ಎಲ್ಲ ನಮ್ಮ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕಾತಿ ಆಗಬೇಕು ಅಂದರೆ ಅದರಲ್ಲಿ ಪಾರದರ್ಶಕತೆ ಇರಬೇಕು, ಸಮಾನ ಅವಕಾಶಗಳು ಸಿಗಬೇಕು. ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮೆರಿಟ್ ಆಧಾರದ ಮೇಲೆ, ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಸೆಲೆಕ್ಷನ್ ಆಗೋ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಅದನ್ನು ನಾವು ಪ್ರಿಪೇರ್ ಮಾಡಬೇಕಾಗ್ತದೆ. ನಮ್ಮ ಭಾಗದಲ್ಲಿ ಈಗ ಕಲ್ಯಾಣ ಕರ್ನಾಟಕ ಒಂದು ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಬೆಂಗಳೂರು ಅಥವಾ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಅಡ್ವಾಂಟೇಜ್ ಏನಿರ್ತದೆ ಅಂದ್ರೆ ಅಲ್ಲಿ ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ ಇರ್ತದೆ, ಪ್ರೈವೇಟ್ ಕೋಚಿಂಗ್ ಸೆಂಟರ್ಸು ಇರ್ತದೆ. ಅಲ್ಲಿ ಮಕ್ಕಳಿಗೆ ಅಲ್ಲಿ ಹೋಗಿ ಅಲ್ಲಿ ಟ್ರೈನಿಂಗ್ ಅನ್ನು ತೆಗೆದುಕೊಂಡು ಅವರಿಗೆ ಅಡ್ವಾಂಟೇಜ್ ಇರುತ್ತೆ, ಬಿಕಾಸ್ ದೇ ವೆಲ್ ಟ್ರೈನ್ಡ್. ಬಟ್ ಹಿಂದುಳಿದ ಪ್ರದೇಶಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಟ್ರೈನಿಂಗ್ ಕೊರತೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದೊಂದು ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಇದರ ಉದ್ದೇಶ ನಮ್ಮ ಮಕ್ಕಳಿಗೆ ನಾವು ಪ್ರಿಪೇರ್ ಮಾಡಬೇಕು, ಸರಿಯಾಗಿ ಅವರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕು, ಅವರಿಗೆ ಪ್ರಾಪರ್ ಗೈಡೆನ್ಸ್ ಇರಬೇಕು ಅಂತಕ್ಕಂಥದ್ದು. ಇಲ್ಲಿ ನಮ್ಮ PETC ಅವರು ಇದನ್ನು ನಡೆಸ್ತಾರೆ. ಆದರೆ ನನ್ನೊಂದು ಸಲಹೆ ಇದೆ ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ, ಏನಂತಂದ್ರೆ ಇಲ್ಲಿ ಸಾಕಷ್ಟು ಜನ IAS ಆಫೀಸರ್ಸ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದು DC ಆಗಿರ್ಬೋದು, CO ಆಗಿರ್ಬೋದು, ನಮ್ಮ ನಲೀನ್ ಆಗಿರ್ಬೋದು, SP, ಕಮಿಷನರ್, ದೇರ್ ಸೋ ಮೆನಿ. ಕೆಲವು ಜನ ACSನು IAS ಆಗಿದ್ದಾರೆ. ಸೊ ಐ ವುಡ್ ಸಜೆಸ್ಟ್ ದಟ್ ಲೆಟ್ ದೆಮ್ ಸ್ಪೇರ್ ಸಮ್ ಟೈಮ್ to guide and coach them, because you have cleared UPSC exam, you know better how to do this, what books to read, how to prepare. This is all very important.
ಹಿಯರ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ವೆನ್ ದಿರ್ ಇಸ್ ಎ ಲೈಫ್ ಎಕ್ಸ್ಪೀರಿಯನ್ಸ್, because you are the people who have cleared that, who have cracked that exam. That means to say you have gone through the drill, so you know exactly what to do. So rather than being theoretical, you see practical experience counts a lot. That's what I always feel. Hagagi ನೀವು ಬಂದು ಮಕ್ಕಳಿಗೆ if you train them, if you guide them, what type of books to read, how to manage the time, ಎಷ್ಟು ಗಂಟೆ ನೀವು ಓದ್ತಿದ್ರಿ, how you were managing in your before clearing the exams, that experience will definitely motivate and give them a outline picture how to plan their entire course as well. That's what I always feel. So it would be more valuable for all the IAS officers to spare some time and train these candidates here. So that will be of great help. That's what I feel. ಹಾಗಾಗಿ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಯಾರು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಇವಿಷ್ಟು ಇವರಿಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು.
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ನಿಮ್ಮ ಕಲಬುರಗಿ ನಗರದಲ್ಲಿ. ವುಡನ್ ಕಾಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ಇನ್ ಕಲಬುರಗಿ. ವುಡನ್ ಡೈನಿಂಗ್ ಟೇಬಲ್ ₹1, ವುಡನ್ ಕಾಟ್ ₹1, ವುಡನ್ ಸೋಫಾ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಡಿಯನ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಪಾರ್ಟೆಂಟ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಪೀಸ್ ಬೆಡ್ರೂಮ್ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಡೋರ್ಸ್ ವಾರ್ಡ್ರೋಬ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬೈ ಟಿವಿ ಯೂನಿಟ್ಸ್ ಗೆಟ್ ಫ್ರೀ ಡ್ರೆಸ್ಸಿಂಗ್ ಟೇಬಲ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಜಾಜ್ EMI ಸೌಲಭ್ಯ ಕೂಡ ಇದೆ. ಇಷ್ಟೇ ಯಾಕೆ, ಎಲ್ಲಾ ಸಾಮಗ್ರಿಗಳ ಖರೀದಿಯ ಮೇಲೆ 5 ವರ್ಷ ವ್ಯಾರಂಟಿ ನೀಡಲಾಗುತ್ತದೆ. ಕೊನೆಯ ದಿನಾಂಕ 11/1/2026 ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185 ಗೆ.